6ನೇ ದಿನದ SIT ಕಾರ್ಯಾಚರಣೆ ನಡೆಯಿತು. 6ನೇ ದಿನದ ಕಾರ್ಯಾಚರಣೆಯಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. 6ನೇ ದಿನದ ಕಾರ್ಯಾಚರಣೆ ಇವತ್ತು ನಡೆಯಿತು. ಇವತ್ತಿನ ಕಾರ್ಯಾಚರಣೆಯಲ್ಲಿ 9 ಮತ್ತು 10ನೇ ಪಾಯಿಂಟ್ನಲ್ಲಿ ಅಗೆಯಲಾಯಿತು. ಆದರೆ ಕಳೆಬರ ಮಾತ್ರ ಸಿಕ್ಕಿಲ್ಲ. ಎರಡು ಕಡೆಯೂ 5 ಅಡಿಯಷ್ಟು ಆಳ ಅಗೆದು ಶೋಧ ಮಾಡಿದ್ದಾರೆ SIT ಅಧಿಕಾರಿಗಳು. ಅಸ್ಥಿಪಂಜರ ಪತ್ತೆಯಾಗದ ಹಿನ್ನೆಲೆ ಶೋಧ ಕಾರ್ಯವನ್ನ ಇವತ್ತಿಗೆ ಅಂತ್ಯಗೊಳಿಸಲಾಯಿತು. 6ನೇ ದಿನದ SIT ಕಾರ್ಯಾಚರಣೆ ಇವತ್ತು ಮುಗಿದಿದೆ. ಇವತ್ತಿನ ಕಾರ್ಯಾಚರಣೆಯಲ್ಲಿ 9 ಮತ್ತು 10ನೇ ಪಾಯಿಂಟ್ನಲ್ಲಿ ಕಳೆಬರಕ್ಕಾಗಿ ಶೋಧ ಕಾರ್ಯ ನಡೆಯಿತು. ಇನ್ನು ನಾಳೆ ಭಾನುವಾರ ರಜೆ ಪಡೆಯೋದಕ್ಕೆ SIT ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ನಾಳೆ ಯಾವುದೇ ಕಾರ್ಯಾಚರಣೆ ನಡೆಯೋದಿಲ್ಲ. ಸೋಮವಾರದಿಂದ ಮತ್ತೆ ಯಥಾ ಪ್ರಕಾರ ಕಾರ್ಯಾಚರಣೆ ಮುಂದುವರಿಯುತ್ತೆ. ಸೋಮವಾರದಿಂದ 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮಾಡಲಾಗುತ್ತೆ. ಅನಾಮಿಕ ದೂರುದಾರ ಗುರುತು ಮಾಡಿದಂತಹ 13 ಸ್ಥಳಗಳ ಪೈಕಿ ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಅಗೆಯಲಾಗಿದೆ, ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿದ್ದು ಬಿಟ್ರೆ ಇನ್ಯಾವ ಪಾಯಿಂಟ್ನಲ್ಲೂ ಕೂಡ ಕಳೆಬರ ಪತ್ತೆಯಾಗಿಲ್ಲ. ಇವತ್ತು 9 ಮತ್ತು 10ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಿತು. ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಇನ್ನುಳಿದಂಥದ್ದು 3 ಪಾಯಿಂಟ್. ಸೋಮವಾರ 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. 11, 12, 13 ಈ 3 ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯೋದು ಬಾಕಿ ಇದೆ. 6ನೇ ದಿನದ ಕಾರ್ಯಾಚರಣೆಯಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. 6ನೇ ದಿನದ ಕಾರ್ಯಾಚರಣೆ ಇವತ್ತು ನಡೆಯಿತು. ಇವತ್ತಿನ ಕಾರ್ಯಾಚರಣೆಯಲ್ಲಿ 9 ಮತ್ತು 10ನೇ ಪಾಯಿಂಟ್ನಲ್ಲಿ ಅಗೆಯಲಾಯಿತು. ಆದರೆ ಕಳೆಬರ ಮಾತ್ರ ಸಿಕ್ಕಿಲ್ಲ. ಎರಡು ಕಡೆಯೂ 5 ಅಡಿಯಷ್ಟು ಆಳ ಅಗೆದು ಶೋಧ ಮಾಡಿದ್ದಾರೆ SIT ಅಧಿಕಾರಿಗಳು. ಅಸ್ಥಿಪಂಜರ ಪತ್ತೆಯಾಗದ ಹಿನ್ನೆಲೆ ಶೋಧ ಕಾರ್ಯವನ್ನ ಇವತ್ತಿಗೆ ಅಂತ್ಯಗೊಳಿಸಲಾಯಿತು. 6ನೇ ದಿನದ SIT ಕಾರ್ಯಾಚರಣೆ ಇವತ್ತು ಮುಗಿದಿದೆ. ಇವತ್ತಿನ ಕಾರ್ಯಾಚರಣೆಯಲ್ಲಿ 9 ಮತ್ತು 10ನೇ ಪಾಯಿಂಟ್ನಲ್ಲಿ ಕಳೆಬರಕ್ಕಾಗಿ ಶೋಧ ಕಾರ್ಯ ನಡೆಯಿತು. ಇನ್ನು ನಾಳೆ ಭಾನುವಾರ ರಜೆ ಪಡೆಯೋದಕ್ಕೆ SIT ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ನಾಳೆ ಯಾವುದೇ ಕಾರ್ಯಾಚರಣೆ ನಡೆಯೋದಿಲ್ಲ. ಸೋಮವಾರದಿಂದ ಮತ್ತೆ ಯಥಾ ಪ್ರಕಾರ ಕಾರ್ಯಾಚರಣೆ ಮುಂದುವರಿಯುತ್ತೆ. ಸೋಮವಾರದಿಂದ 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮಾಡಲಾಗುತ್ತೆ. ಅನಾಮಿಕ ದೂರುದಾರ ಗುರುತು ಮಾಡಿದಂತಹ 13 ಸ್ಥಳಗಳ ಪೈಕಿ ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಅಗೆಯಲಾಗಿದೆ, ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿದ್ದು ಬಿಟ್ರೆ ಇನ್ಯಾವ ಪಾಯಿಂಟ್ನಲ್ಲೂ ಕೂಡ ಕಳೆಬರ ಪತ್ತೆಯಾಗಿಲ್ಲ. ಇವತ್ತು 9 ಮತ್ತು 10ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಿತು. ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಇನ್ನುಳಿದಂಥದ್ದು 3 ಪಾಯಿಂಟ್. ಸೋಮವಾರ 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. 11, 12, 13 ಈ 3 ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯೋದು ಬಾಕಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.